ದಿನಾಂಕ 28/5/2025 ನಮ್ಮ ಲಾಡವಂತಿ ಗ್ರಾಮದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಈ ಒಂದು ಅಬ್ಬಟ ಮಳೆ ನೋಡಬಹುದು. ಕಳೆದ 14 ದಿನದಿಂದ ಏನು ಒಂದು ಕಿರಿಕತ್ ಪ್ರಾರಂಭ ಆಗಿದೆ. ಅವಾಗಿನ ನಮ್ಮ ಈ ಭಾಗದಲ್ಲಿ ಬಿಸಿಲು ಕಾಣ್ತಾ ಇಲ್ಲ ನಮಗೆ. ಯಾಕಂದ್ರೆ ಮುಂಗಾರು ಬಹಳ ಮುಂದಿದೆ, ಆದ್ರೂ ಕೂಡ ಬಹಳಷ್ಟು ಇದೇ ಮಳೆ ಬರ್ತಾ ಇದೆ. ಈಗಾಗಲೇ ಬಹಳಷ್ಟು ರೈತರು ತಮ್ಮ ಹೊಲ ಗದ್ದೆ ಎಲ್ಲ ಸ್ವಚ್ಛ ಮಾಡಿ ಇಟ್ಟಿದ್ದಾರೆ, ಬಹಳ ಗೊಬ್ಬರ ಹಾಕಿದ್ದಾರೆ. ಇಂಥ ಸಮಯದಲ್ಲಿ ಈ ಒಂದು ಮಳೆ ಒವನ ಅರ್ಬಟ್ಟು ನೋಡಿ ರೈತರು ಕಂಗಲಾಗಿದ್ದಾರೆ. ಯಾಕಂದರೆ ಅದು ಹೊರದಲ್ಲಿ ಹಾಕಿದಂತ ಗೊಬ್ಬರ ಎಲ್ಲ ಈಗ ಹರಿದು ಹೋಗ್ಬಿಟ್ಟಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ತಾವು ನೋಡಬಹುದು. ಈ ನಮ್ಮ ಲಾಡವಂತಿಯಲ್ಲಿ ಏನು ಹೋಗೋ ದಾರಿ ಇದೆ, ಈ ದಾರಿಯಲ್ಲಿ ನೀನು ಕೂಡ ಇದೆ, ನೀನು ಕೂಡ ಇದೇ ರೀತಿ ಆಗಿದೆ. ಯಾಕಂದ್ರೆ ಹೋಗ್ತಾ ಬರ್ತಕ್ಕಂಥ ರೈತರಿಗೆ ಈ ಒಂದು ಬೀಜ ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲ ರೈತರ ಏನು ಇಚ್ಛೆ ಇದೆ, ಇದು ಬೀಜ ಎತ್ತರ ಆಗಬೇಕು. ಯಾಕಂದರೆ ಪ್ರತಿದಿನ ಇದೇ ಸಮಸ್ಯೆ ಆಗ್ತಾ ಇದೆ. ಅವ್ರು ನೋಡ್ಬೋದು ಇಲ್ಲಿ ನೋಡಿ ಮಧ್ಯಾಹ್ನ ಕೇವಲ 30 ನಿಮಿಷದ ಮಳೆ ಆರ್ಭಟದಲ್ಲಿ ಈ ಭಾಗದಲ್ಲಿ ಅವ್ರು ನೋಡ್ಬೋದು. ಗ್ರಾಮದ ಬಹಳಷ್ಟು ಹಿಂದ್ಗಡೆ ಗಾಡಿ ಎಲ್ಲ ನಿಂತಿವೆ. ಗ್ರಾಮಸ್ಥರ ಏನ್ ಮನವಿ ಇದೆ, ಪ್ರತಿದಿನ ಇದೇ ತರ ಆಗ್ತಾ ಇದೆ. ಅದಕ್ಕೆ ಬರ್ತಕ್ಕಂಥ ಎಲ್ಲ ಹೋಗ ನಾಗರಿಕರ ತೊಂದರೆ ಆಗ್ತಾ ಇದೆ. ಅದಕ್ಕೆ ಇಷ್ಟೇ ಮನವಿ ಮಾನ್ಯ ಶಾಸಕರಿಗೆ, ಸರ್ಕಾರ, ಜನ ಸರ್ಕಾರಿಗೆ ನೀವು ಒಂದು ಬೀಜ ಎತ್ತರ ಮಾಡಬೇಕು. ಯಾಕಂದ್ರೆ ಈಗ ಬರ್ತಕ್ಕಂಥ ಈ ಕಡೆ ನೀರು ಬಕ್ನಾಳ್, ಲಾಡವಂತಿವಾಡಿ, ಈ ಕಡೆ ರಾಮತೀರ್, ಈ ಕಡೆ ಬಟಿಗೆರೆ ಶಿವಾರ ಬಹಳ ನೀರಲ್ಲಿ ಹರಿದು ಬರುತ್ತೆ. ಆ ತರ ಮಾನ್ಯ ಶಾಸಕರಿಗೆ ಮನವಿ ಇದೆ, ನಮ್ಮ ರಾಜ್ಯ ಜನಸಂಖ್ಯೆ ಮನವಿ ಇದೆ, ಸಮಸ್ತ ಗ್ರಾಮಸ್ಥರ ವತಿಯಿಂದ ದಯಮಾಡಿ ಅದೇ ರೀತಿ ಈಗಾಗಲೇ ರೈತರು ಏನು ಹೊಲ ಗದ್ದೆ ಸ್ವಚ್ಛ ಮಾಡಿ ಇಟ್ಟಿದ್ದರು, ಹೊಲದಲ್ಲಿ ಗೊಬ್ಬರ ಏನು ಹಾಕಿದ್ರು ಎಲ್ಲ ಗೊಬ್ಬರ ಹರಿದು ಹೋಗ್ಬಿಟ್ಟಿದೆ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಈ ಭಾಗದ ರೈತರಿಗೆ ಅವ್ರ ಮತ್ತೆ ಏನು ಸಹಕಾರ ಆಗುತ್ತೆ, ಸಹಕಾರ ಕೊಡಬೇಕು.